ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಎಲ್ಲಿ ಬಂದಿತ್ತು ನಿನ್ನೆ? ಅದೇ ಅಲ್ಲ, ಇತಿ ಇತ್ಯುಕ್ತ ಪ್ರಕಾರೇಣ ಪರಮಗೋಪ್ಯ ಸರ್ವೋತ್ ಅದಾಯ್ತು. ಸದಾಚಾರ ಸ್ಮೃತಿ. ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ. ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಈ ಶ್ಲೋಕ ಹೇಳ್ಬೇಕಾದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೋಟ್ ಮಾಡ್ತಾ ತಥೈವ ವಾಸುದೇವ ವಚನಂ ಅಂತ ಹೇಳ್ತಾ ಜ್ಯೇಷ್ಠಂ ಕುಂತಿ ಸುತಂ ಪ್ರತಿ ಕೃಷ್ಣ ಹೇಳಿದ ಮಾತಿದು. ಯಾರಿಗೆ? ಜ್ಯೇಷ್ಠ ಕುಂತಿ ಸುತ ಯಾರು ಅಂದರೆ ಯಾರು? ಧರ್ಮರಾಜನ ಹೇಳಿದ ಮಾತು. ಅಶ್ವಮೇಧಿಕ ಪರ್ವದಲ್ಲಿ ಕೊನೆಗೆ ಬರುತ್ತೆ. ವೈಷ್ಣವ ಧರ್ಮ ಪರ್ವ ಅಂತ ಒಂದಿದೆ, ಅದರಲ್ಲಿ ಶ್ಲೋಕ ಇವತ್ತಿಗೂ ಸಿಗುತ್ತೆ, ಎಲ್ಲ ಪ್ರಿಂಟಲ್ಲೂ ಸಿಗುತ್ತೆ. ಬ್ರಹ್ಮ ರುದ್ರಂ ಸಮಾಶ್ರಿತಾ ದೇವಾಹ. ಸರ್ವೋತ್ತಮತ್ವ ಹೇಳೋ ರೀತಿ. ರುದ್ರಂ ಸಮಾಶ್ರಿತಾ ದೇವಾಹ. ಉಳಿದೆಲ್ಲ ದೇವತೆಗಳು ಯಾರನ್ನು ಆಶ್ರಯಿಸಿದ್ದಾರೆ? ರುದ್ರದೇವರನ್ನು. ಅಲ್ಲಿ ನಿಲ್ಲಿಲ್ಲ. ರುದ್ರೋ ಬ್ರಹ್ಮಾಂಡಮಾಶ್ರಿತ. ಎಲ್ಲ ದೇವತೆಗಳು ರುದ್ರದೇವರನ್ನು ಆಶ್ರಯಿಸಿದ್ದಾರೆ, ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿದ್ದಾರೆ. ಅಲ್ಲಿಗೂ ನಿಲ್ಲಿಲ್ಲ. ಬ್ರಹ್ಮ ಮಾಮಾಶ್ರಿತ. ಬ್ರಹ್ಮದೇವರು ನನ್ನನ್ನು ಆಶ್ರಯಿಸಿದ್ದಾರೆ. ತಾರತಮ್ಯ ಕರೆಕ್ಟಾಗಿ ಬಂತಾಗ ರುದ್ರದೇವರು ಅವ್ರ ಮೇಲೆ ಬ್ರಹ್ಮದೇವರು, ಅವ್ರ ಮೇಲೆ ನಾರಾಯಣ. ನೀರನ್ನು ಆಶ್ರಯಿಸಿ ಅಂತ ಕೇಳಿದರೆ ನಾಹಂ ಕಂಚಿದುಪಾಶ್ರಿತ, ಯಾರನ್ನೂ ಆಶ್ರಯಿಸಿಲ್ಲ. ಇದಕ್ಕೆ ಹರಿರೇವ ಪರ ಅಂಬುದ ಕೊಳ್ಳೆ ಫಸ್ಟ್ ಎಕ್ಸಾಂಪಲ್. ಗೊತ್ತಾಯ್ತಾ? ಕೃಷ್ಣನ ಬಾಯಲ್ಲಿ ಬಂದಿರೋ ಸ್ಪಷ್ಟವಾದ ಮಾತು. ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ, ಇಲ್ಲಿ ಧರ್ಮರಾಜನ ಹೇಳ್ತಾನೆ. ಯಾರು ಬಂದು ಹೇಳಬೇಕಾದ್ರೂ ಕೂಡ ತನ್ನ ಸರ್ವೋತ್ತಮತ್ವವನ್ನು ಕ್ರಿಯೆಯ ಸ್ಪಷ್ಟವಾಗಿ ಹೇಳ್ತಿರೋದ್ರಿಂದ ಹರಿ ಸರ್ವೋತ್ತಮತ್ವಕ್ಕೆ ಯಾವ ವಿರೋಧವೂ ಇಲ್ಲ ಅಂತಾಯ್ತು. ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ. ಇಷ್ಟು ಹೇಳಿಬಿಟ್ಟು ಸುಮ್ಮನಾಗಲಿಲ್ಲ. ಇದು ಗೀತಾವಾಕ್ಯಗಳೀಗ. ಇದೆಲ್ಲ ಮತಗಳು ಗೀತಾ ಶ್ಲೋಕದ ಎಲ್ಲಿ ಬಂದಿದೆ ಇದು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೇ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಲ್ಲ, ಪುರುಷೋತ್ತಮ ಯೋಗ ಅಲ್ಲ, ಮೊದಲಿಗೆ ಬಂದಿರೋದು. ಅರ್ಜುನ ಹೇಳ್ಬೇಕಾದ್ರೆ 3-4 ಹೇಳ್ತಾರೆ ಪರಮಾತ್ಮ. 3ರಲ್ಲಿ ಕೊನೆಗೆ ಹೇಳ್ತಾ, ನೋಡು ಅರ್ಜುನ, ಈ ರೀತಿ ವಿಷಯ ಇರೋದರಿಂದ ಏನು ಮಾಡಬೇಕು ನೀನೀಗ? ನನ್ನನ್ನು ಎಸ್ಮಿನ್ ಸರ್ವಾಣಿ ಕರ್ಮಾಣಿ ಇದೆಯಲ್ಲ, ಮಯಿ ಸರ್ವಾಣಿ ಕರ್ಮಾಣಿ. ಆಚಾರ್ಯ ಸ್ವಲ್ಪ ಶ್ಲೋಕ ಚೇಂಜ್ ಮಾಡಿ ಹಾಗೆ ಬರ್ತಿದ್ದಾರೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಭಗವದ್ಗೀತಾ ಶ್ಲೋಕ. ಆಚಾರ್ಯ ಮೈಯಿನ ಯಸ್ಮಿನ್ ಅಂತ ಮಾಡಿದರು. ವಿದ್ಯಸ್ವ ವಿಗತ ಬಿಟ್ಟು ತಮ್ ನಮಾಮಿ ಹರಿಂ ಪರ ಅಲ್ಲಿ ಮಾಡಿದರು. ಅದೇ ಶ್ಲೋಕನೇ ಹಿಂದೂ ಮುಂದೆ ಮಾಡಿ ಆಚಾರ್ಯ ಏನು ಮಾಡಿದ್ದಾರೆ? ಗೀತಾ ಶ್ಲೋಕಕ್ಕೆ ಅರ್ಥ ಬರೆಯೋ ರೀತಿಯಲ್ಲಿ ಆ ಶ್ಲೋಕ ಕಾಯಿನ್ ಮಾಡಿದ್ದಾರೆ ಆಚಾರ್ಯ. ಹಾಗೆ ಗೊತ್ತಾಯ್ತಾ? ಆ ಶ್ಲೋಕ ಆದಮೇಲೆ ಏಮೇ ಮತಮಿದಂ ನಿತ್ಯಂ ಮರುತಿಷ್ಠಂತಿ ಮಾನವಾಹ. ನನ್ನ ಮತವನ್ನು ಯಾರು ಸರಿಯಾಗಿ ಅನುಷ್ಠಾನ ಮಾಡ್ತಾರೋ ಅವರು ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆಚಾರ್ಯ ಈ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಈಗ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಮೇ ಇದಂ ಮತಂ, ನನ್ನ ಈ ಮತವನ್ನು ಏ ಮಾನವಾಹ ಅನುತಿಷ್ಠಂತಿ, ಯಾವ ಮನುಷ್ಯರು ಸರಿಯಾಗಿ ಅನುಸರಿಸಿ ನಡೀತಾರೋ. ಹೇಗೆ ಅನುಸರಿಸಬೇಕು? ಶ್ರದ್ಧಾವಂತಹ ಅನಸೂಯಂತಹ. ಶ್ರದ್ಧೆಯಿಂದ ಅಸೂಯೆಯನ್ನು ಬಿಟ್ಟು ಅನುಸರಿಸಿ ನಡೆದರೆ ತೇಪಿ ಕರ್ಮಭಿ ಮುಚ್ಚಂತಿ. ಅವ್ರಿಗೇನಿಲ್ಲ? ಕರ್ಮದ ಬಂಧನ ಇಲ್ಲ. ಈ ರೀತಿ ಮಾಡಿದರೆ ಏನಿಲ್ಲ ಅವರಿಗೆ? ಕರ್ಮದ ಬಂಧನ ಇಲ್ಲ. ಏನು ತಿಳ್ಕೊಂಡು ಮಾಡಬೇಕು ಅವರು? ಹೇಳಿದ್ರಲ್ಲ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಿ. ಎಲ್ಲ ಕರ್ಮ ನನಗೊಪ್ಪಿಸಿಬಿಟ್ಟು, ಗೊತ್ತಾಯ್ತಾ, ಅದರ ಫಲಾಪೇಕ್ಷೆ ಇಲ್ಲದೇನೆ ಅಹಂಕಾರ ಮಮಕಾರ ಬಿಟ್ಟು ಇದ್ದರೆ ನನ್ನ ಹತ್ರ ಬರ್ತೀರಿ ಅಂತ ಹೇಳೋ ಮಾತನ್ನು ಕನ್ಫರ್ಮ್ ಮಾಡ್ತಾನೆ. ಈಗ ಇದು ಅಂತಿಂಥ ಮಾತಲ್ಲ. ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ನೋಟ್. ಇದು ಹೈಯೆಸ್ಟ್ ಸ್ಟೇಟ್ಮೆಂಟ್. ಇದು ಸರಿಯಾಗಿ ಫಾಲೋ ಮಾಡಿದರೆ ಅವರು ವೈಕುಂಠಕ್ಕೆ ಬರ್ತಾರೆ, ಕರ್ಮದ ಬಂಧನ ಇರೋದಿಲ್ಲ ಅಂತ ಹೇಳಿದ್ದಾರಲ್ಲ, ಅದನ್ನೆಲ್ಲ ಕೋಟ್ ಮಾಡ್ತಾರೆ. ಇದರಿಂದ ಏನಾಯಿತು? ಕರ್ಮಬಂಧನ ಕಳ್ಕೋಬೇಕಾದ್ರೆ ಸದಾಚಾರ ಸ್ಮೃತಿಯ ಮೊದಲೇ ಪಾರ್ಟಿ ಏನಿದೆ ಈಗ? ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೇ ನಿರ್ಮಮೋ ಯಾತಿ ಪರಂ ಜೈತಿ ಸೋಚ್ಯುತಃ. ಅಚ್ಯುತ ಪರ, ಅದಕ್ಕೆಲ್ಲ ಆಧಾರ ಕೊಟ್ಟು ಇಷ್ಟೊತ್ತು. ಈಗ ಅವನ್ನೆಲ್ಲ ಅರ್ಪಿಸಿಬಿಟ್ರೆ ಮೋಕ್ಷಕ್ಕೆ ಹೋಗ್ತಾ, ಅದಕ್ಕೆ ಆಧಾರ ಕೊಡಬೇಕೀಗ. ಅವ್ನು ಸರ್ವೋತ್ತಮ ಇರ್ಬೋದು ರೀ, ಆದರೆ ಅವನಿಗೆ ಅರ್ಪಿಸ್ಬೇಕು ಅಂತ ಏನಿಲ್ವ ಅಂತ ಕೇಳಿದ್ರೆ ಅದಕ್ಕೆ ಆಧಾರ. ಈಗ ಅಂದರೆ ಆಧಾರ ಹೇಗೆ ಕೊಡ್ತಿದ್ದಾರೆ ಅಂದರೆ, ಮೊದಲೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅದು ಸಪೋರ್ಟ್ ಆಗೋ ರೀತಿಯಲ್ಲಿ 1 by 1 ಆಧಾರ ಕೊಡ್ತಾ ಹೋಗ್ತಿದ್ದಾರೆ. ಸುಮ್ಮನೆ ಓದ್ಕೊಂಡು ಹೋದರೆ ಅದಕ್ಕದು ಲಿಂಕ್ ಕಾಣೋದಿಲ್ಲ ಅನಿಸುತ್ತೆ. ಲಿಂಕ್ ಇದೆ ಹೇಳ್ತಾರಲ್ಲ. ಶ್ರದ್ಧಾವಂತಹ, ಇದನ್ನು ಅನುಸರಿಸ ಮಾಡಿ ನಡಿಬೇಕು. ಮಾನವ ಅಂತ ಒಂದು ಪದ ಇದೆ. ಮಾನವ ಅಂತ ಹೇಳಿದ್ರಿಂದ ಮನು ಅವಬೋಧನೆ, ತಿಳ್ಕೊಂಡು ಅನುಷ್ಠಾನ ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಮಾಡಬಾರ್ದು. ಹೋದ ನದಿ ಕಂಡ ಸ್ನಾನ ಮಾಡಿ ಬಂದುಬಿಟ್ಟ. ಆ್ಯಕ್ಚುಲಿ ಗಂಗಾ ನದಿ ಅದು. ಗಂಗಾ ನದಿ ಗೊತ್ತೇ ಇಲ್ಲ ಅವನಿಗೆ. ಇವನಿಗೆ ಪುಣ್ಯ ಬರಲಿಲ್ಲ. ಯಾಕೆಂದ್ರೆ ಏನು ಗೊತ್ತಿಲ್ಲ ಅವನಿಗೆ?
ಅದು ಗಂಗಾ ನದಿ ಅನುಸಂಧಾನ ಇಲ್ಲ, ಅದರಿಂದಾಗಿಯೇ ಬರೀ ಸ್ನಾನ ಕೌಂಟ್ ಆಯ್ತೆ ಹೊರತು ಏನು ಕೌಂಟ್ ಆಗಲಿಲ್ಲ, ಗಂಗಾ ಸ್ನಾನ ಕೌಂಟ್ ಆಗಿ. ಇನ್ನೊಬ್ಬನು ಏನು ಮಾಡ್ದ, ತನ್ನ ಮನೇಲೇ ಸ್ನಾನ ಮಾಡ್ದ ಗಂಗಾ ಗಂಗೆ ಅಂತೇಳಿ, ಅವ್ರಿಗೆ ಗಂಗಾ ಸ್ನಾನ ಪುಣ್ಯ ಬಂತು. ಯಾತಕ್ಕೆ? ಅನುಸಂಧಾನ ಮಾಡಿಕೊಂಡು. ಅನುಸಂಧಾನ ಇಲ್ಲದೆ ಹೋದರೆ, ಉದಾಹರಣೆಗೆ ಏನಾಯ್ತಪ್ಪ, ಒಂದಿಷ್ಟು ಇಡೀ ಉಪವಾಸ ಆಯ್ತಾ, ಊಟ ಸಿಗಲಿಲ್ಲ, ಇಲ್ಲಿ ಹೆಲ್ಡಪ್ ಆಗಿಬಿಟ್ಟ, ಅದು ಏಕಾದಶಿ ಪುಣ್ಯಕ್ಕದು. ಬಟ್ ಅವ್ರಿಗೆ ಗೊತ್ತಿಲ್ಲ ಏಕಾದಶಿ ಅಂತೇಳಿ, ಅವ್ನಿಗೆ ಏನು ಪುಣ್ಯ ಬರಲಿಲ್ಲ, ಏಕಾದಶಿ ಪುಣ್ಯ ಬರಲಿಲ್ಲ. ಅದಕ್ಕೆ ತಿಳ್ಕೊಂಡು ಮಾಡಿರೋ ಬರೋ ಪುಣ್ಯ ತಿಳಿದೇ ಹೋದರೆ ಬರೋದಿಲ್ಲ. ಅರ್ಥ ಆಯ್ತಾ? ತಿಳಿದು ಮಾಡಿರೋ ಬರೋ ಪುಣ್ಯ ಸರಿಯಾಗಿಲ್ಲದೆ ಹೋದರೆ ಅವನೇನು ಹೇಳಿದ, ಪ್ರಶ್ನೆ ಕೇಳಿದ್ದ, ಉತ್ತರ ಬರೋದೇ ಇವರು. ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಇದೆ, ಎಲ್ಲದಕ್ಕೂ ಕೂಡ ನಮ್ಮ ಮೇಷ್ಟ್ರಿಗೆಲ್ಲ ಗೊತ್ತು, ಬೇಷ್ಟ್ರಿಗೆಲ್ಲ ಗೊತ್ತು, ಕರೆಕ್ಟೇ. ಬಟ್ ನಿನಗೆ ಗೊತ್ತಾತರ ಕೇಳ್ತಿರೋದು, ಬೇಷ್ಟ್ರಿಗೆ ಗೊತ್ತಾದ ಕೇಳ್ತಾ ಇಲ್ಲ. ನಿನಗೆ ಗೊತ್ತಾದರೆ ಈಗ ಗೊತ್ತಿಲ್ಲ ಅಂತ ಆಯ್ತು, ಬೇಷ್ಟ್ರಿಗೆ ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಗೊತ್ತಿರೋದು ನಿನಗೆ ಗೊತ್ತಿದೆಯಾ? ಎಷ್ಟೋ ಹೇಳೋದು ನಮ್ಮ ಎಷ್ಟಿದ್ದಾರೆ ಎಲ್ಲದಕ್ಕೂ ನನ್ನೇ ಪ್ರಶ್ನೆ ಕೇಳ್ತಾರೆ, ಒಂದೂ ಗೊತ್ತಿಲ್ಲ ಅಂದೇನು ಮಾಡ್ಬೇಕು? ಅದಕ್ಕೆ ನಿನ್ನ ಕೇಳ್ತಾರೆ ಪರೀಕ್ಷೆ ಮಾಡಲಿಕ್ಕೋಸ್ಕರ. ಅವ್ರಿಗೆ ಗೊತ್ತಿರೋದಕ್ಕೆ ನಿನ್ನ ಕೇಳ್ತಿರೋದು. ಇಲ್ಲದವ್ರು ಏನು ಸರಿ ಏನು ಗೊತ್ತೇ ಇಲ್ಲ, ನಾವು ಇಷ್ಟು ಮೇಲಿದ್ದೀರಿ ಅಂತ ಕೇಳಿದ್ರೆ ಅರ್ಥನ ಅದಕ್ಕೆ ಆ ಥರ ಮಾತಾಡಿದಾಗ ಆಯ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ವಿಷಯನ ತಿಳ್ಕೊಂಡು ಮಾಡಿದ್ರೆ ಬರೋ ಪುಣ್ಯ, ತಿಳ್ಕೊಳ್ಳೋದು ಹೊರ ಅಧಿಕ ಮಾಸ ಎಲ್ರಿಗೂ ಬರುತ್ತೆ, ಏಕಾದಶಿ ಎಲ್ರಿಗೂ ಬರುತ್ತೆ. ಬಟ್ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಬಿಡ್ತಾರೆ ಅದನ್ನು? ಆ ಪುಣ್ಯ ಬರೋದು ಎಷ್ಟು ಜನಕ್ಕಾಗ? ಅಷ್ಟು ತಿರುಪತಿಗೆ ಹೋಗ್ತಾರೆ 190 ಜನಕ್ಕೆ ಶ್ರೀನಿವಾಸ ಸರ್ವೋತ್ತಮ ಅಂತ ಗೊತ್ತಿಲ್ಲ. ಕೆಲವರು ಅದು ವಿಗ್ರಹ ಯಾವುದು ಅಂತಾರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಏನೋ ಅವರು ಕ್ಯೂ ನಾವು ಕ್ಯೂ ನಿಂತ್ಕೊಂಡ್ರೆ ಆಯಿತು ಅಂತ ನೋಡೋರು ಅಷ್ಟೇ ಹೊರತು ಸರ್ವೋತ್ತಮ ಸ್ವಾಮಿ ಪುಷ್ಕರಣಿ ತೇರೆ ರಮಯಾ ಸಹಮೋದ ಯಾರಿಗೆ ಗೊತ್ತಿದೆ ಅಷ್ಟೆಲ್ಲ ಕೂಡ ಅರ್ಥ ಎಷ್ಟು ಜನ ಗೊತ್ತು? ಅವ್ರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅದೇನು ಪ್ರಯೋಜನ ಅದಕ್ಕೆ? ಅದೇ ಹೇಳಿ, ಆಫ್ರಿಕಾದಲ್ಲಿ ಆ ವಜ್ರಗಳಿಂದ ಆಟ ಆಡ್ತಿದ್ರಂತೆ, ಬೆಲೆನೇ ಗೊತ್ತಿಲ್ಲ. ಶ್ರೀಮಂತರಾದ್ರೆ ಹಾಗಿದ್ರು ಅವರು. ನಿಮ್ಮ ಪ್ರಕಾರ ಏನೀಗ ಬೆಲೆ ತಿಳ್ಕೊಳ್ಳಿ ಬಿಡಲಿ, ಅದು ವ್ಯಾಲ್ಯೂ ಇದೆ ಅಂತ ಕೇಳಿದರೆ ಜನ್ಮದಲ್ಲೇ ತಿಳ್ಕೊಳ್ಳಿಲ್ಲ ಅದು ವಜ್ರ ಅಂಥೇಳಿ, ಕಲ್ಲೊಂದು ತಿಳ್ಕೊಂಡು ಸತ್ತೇ ಹೋಗಿಬಿಟ್ಟು ಅವನು. ವ್ಯಾಲ್ಯೂ ಎಲ್ಲಿ ಉಪಯೋಗ ಬಂತು ಅವನಿಗೀಗ? ಯಾಕೆ ತಿಳ್ಕೊಳ್ಳಿ ವಜ್ರನೇ ಕರೆಕ್ಟೇ. ತಿಳ್ಕೊಂಡಿದ್ರೆ ಎಷ್ಟು ವ್ಯಾಲ್ಯೂ ಇತ್ತು, ಅದಕ್ಕೆ ಎಷ್ಟು ಉಪಯೋಗ ಮಾಡ್ಕೊತಿದ್ದ. ಯಾವನೋ ಬಂದ ನೋಡ್ದ, ಅವನೇನು ಮಾಡ್ದ, ಒಂದು 20 ಕಲ್ಲು ಆಡ್ತಿದ್ರು, ನೋಡ್ದ, ನಿನಗೊಂದು 20 ರೂಪಾಯಿ ಕೊಡ್ತೀನಿ, ಖುಷಿ ಆಯಿತು. ಈ ಕಲ್ಲಿಗೆ 20 ರೂಪಾಯಿ ಕೊಡ್ತಾ ಬುದ್ಧಿ ಇಲ್ಲ ಅಂತ ಕೊಟ್ಬಿಟ್ಟ. ಇವ್ನು ತಿಳ್ಕೊಂಡಿದ್ದಾನೆ ಇವ್ರಿಗೆ ಬುದ್ಧಿ ಇಲ್ಲ ಅಂತ, ಅವ್ರಿಗೆ ಗೊತ್ತು ಇವ್ರಿಗೆ ಬುದ್ಧಿ ಗ್ಯಾರಂಟಿ ಇಲ್ಲ ಅಂತ. ತೊಗೊಂಡು ನೀವು ಅಲ್ಲೇ ಹೋಗಿ ಋಷಿಕೇಶದಲ್ಲಿ ಸಾಲಿಗ್ರಾಮ ಮಾಡ್ತಿರ್ತಾರೆ, ಬುಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಅವ್ರು ಫಸ್ಟ್ ಹೇಳೋದು ಎಷ್ಟು ಗೊತ್ತಾ ನಿಮಗೆ? ಇಲ್ಲ ಫಸ್ಟ್ ಹೇಳ್ಬೇಕಾದ್ರೆ ತರಕಾರಿ ಮಾಡ್ತಿರ್ತಾರೆ ಪಕ್ಕದಲ್ಲಿ ಎಲ್ಲ 50 ಪೈಸಾ, 1 ರೂಪಾಯಿ, 2 ರೂಪಾಯಿ ಆ ಥರ ಹೇಳ್ತಾ ಬರ್ತಾರೆ. ನೀವು ಯಾವಾಗ ತೊಗೊಳಕ್ಕೆ ಶುರು ಮಾಡ್ತೀರಿ ಆಗ ಎರಡಕ್ಕೆ ಶುರು ಮಾಡ್ತಾರೆ. ಇದು 500 ಅಂತ, ನಾವೇನೋ ಇದು 1000 ಅಂತಾರೆ. ಮೊದಲು ಏನು ತಿಳ್ಕೊಂಡಿರ್ತಾರೆ? ಅದು ಏನೋ ಕಲ್ಲುಗಳು ಅಷ್ಟೇ ಇಟ್ಕೊಂಡಿದ್ದಾರೆ, ಬಾರೋದು ಅಷ್ಟೇ. ಆ ಥರ ನಾನೇ ನೋಡಿ ತೊಗೋದು ಏಟು ಸಿಕ್ಕಾಪಟ್ಟೆ ಎಷ್ಟಿಬಿಡ್ತಾರೆ. ಪಾಕ್ಟಗಳಿಗೆ ಬರೋದಕ್ಕೆ ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ. ಅವಾಗ ವ್ಯಾಲ್ಯೂ ಇದೆ ಇದರಲ್ಲಿ ಅವಾಗ ಗೊತ್ತಾಗುತ್ತೆ. ಇಲ್ಲ ಹೋದ್ರೆ ಕಲ್ಲಿದ್ದಾಗ ಯಾರು ನಮ್ಮವ್ರು ಈ ಕಡೆಯಿಂದ ಹೋದವ್ರು ಭಾಳ ಜನ ತೊಗೊಳಕ್ಕೆ ಗೊತ್ತಿರೋದಿಲ್ಲ ಅದಕ್ಕೆ ಸ್ಟೋನ್ ವ್ಯಾಲ್ಯೂ ಅಷ್ಟೇ ಅವ್ರ ಪ್ರಕಾರ. ಆಮೇಲೆ ಹುಚ್ಚಾಬಟ್ಟೆ ಜಾಸ್ತಿ ಮಾಡಿಬಿಡ್ತಾರೆ. ಮೊದಲು ವ್ಯಾಲ್ಯೂ ಗೊತ್ತಿರಲಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲದೆ ಮಾರಿದ ದುಡ್ಡು ಎಷ್ಟು, ಗೊತ್ತಾದ್ಮೇಲೆ ಮಾರಿದ ದುಡ್ಡು ಎಷ್ಟು. ಅವನು ಶ್ರೀಮಂತ ಆದ, ಅವ್ನು ಬಡವಾದ ಅಷ್ಟೇ. ಸೊ ವಸ್ತುವಿನ ವ್ಯಾಲ್ಯೂ ಏನೇ ಇದ್ದರೂ ಕೂಡ ತಿಳುವಳಿಕೆ ಇಲ್ಲದೆ ಹೋದರೆ, ಒಂದು ಮಾತಿದೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ. ಆ ವಾಕ್ಯ ಎಲ್ಲ ಕಡೆ ಅಪ್ಲೈ ಮಾಡಬಾರ್ದು. ಅದು ಸುಡುತ್ತೆ ಅನ್ನೋ ಮಟ್ಟಿ ಮಾತ್ರ ಅದು ಎಕ್ಸಾಂಪಲ್ಲೇ ಹೊರತು ಫಲ ಕೊಡುತ್ತೆ ಎಕ್ಸಾಂಪಲ್ ಅಲ್ಲ. ಅದು ಫಲ ಕೊಡಬೇಕಾದ್ರೆ ಏನಾಗಿರ್ಬೇಕದು ಇರಲೇಬೇಕು, ಇದರ ಉಪಯೋಗನೇ ಇಲ್ಲ. ಅವರೆಲ್ಲರೂ ಸದ್ಗತಿ ಅಂತ ಹೇಳಿದರೆ ಕೋಟ್ಯಂತೆ ವೈಕುಂಠಕ್ಕೆ ಹೋಗ್ಬಿಟ್ಟಿರ್ಬೇಕಾಯ್ತು ಆಗಲೇ. ಏನಕ್ಕೆ ಮುಖ್ಯ ಫಲ ಸಿಗದೆ ಹೋದರೆ, ಇವತ್ತು ಹೇಳಿದ್ನಲ್ಲ ವಜ್ರ ಅವನು ಏನು ಮಾಡ್ದ, 20 ರೂಪಾಯಿ ತೊಗೊಂಡ, 20 ವಜ್ರನ, ಫಲ ಕಾಣಿಸ್ತು. ಆ್ಯಕ್ಚುಲಿ 20 ಕೋಟಿ ಅದು ಫಲ ಅಂತ ಕರೀತಾರೆ ಯಾರಾದರೂ? ಏನದು ಲಾಸ್ ಅಂತ ಕರೀತಾರೆ, ದಡ್ಡತನ ಅಂತ ಕರೀತಾರೆ. ಆದ್ದರಿಂದ ಇವತ್ತು ಯಾವುದೋ ಫಲ ಸಿಕ್ಕರೆ, ಯಾವುದೋ ಮದುವೆ ಆಗಿಲ್ಲ ಅನ್ಕೊಂಡು ಮದುವೆ ಆಯ್ತು ಅಷ್ಟೇ. ಶ್ರೀನಿವಾಸನ ದರ್ಶನಕ್ಕೆ ಮದುವೆ ಫಲ ಅಲ್ಲ. ವಿದ್ಯಂತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅದು ಪ್ರಯೋಜನ, ಇದು ಪ್ರಯೋಜನ ಅಲ್ಲ. ಅದಕ್ಕೆ ಅರ್ಥ ಆಯ್ತಾ? ಆದ್ದರಿಂದ ನಮ್ಮ ಪ್ರಯೋಜನನೇ ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ ಈಗ MBBS ಫಸ್ಟ್ ರ್ಯಾಂಕ್ ಬಂದ, ಏನು ಮಾಡ್ದ, ಒಂದು ಕಿರಾಣಿ ಅಂಗಡಿ ಇಟ್ಬಿಟ್ಟ, ಪ್ರಾವಿಡೆಂಟ್ ಸ್ಟೋರ್ಸ್ ಇಟ್ಬಿಟ್ಟ. ಎಲ್ಲರೂ ಫಸ್ಟ್ ರ್ಯಾಂಕ್ ಅಷ್ಟಾಗಿ ತೋರಿಸ್ತಾ ಇದ್ದಾರೆ. ಒಂದು ದಡ್ಡ ಒಂದು ಸ್ಟ್ರೀಟ್ ಹಾಳು ಮಾಡ್ದ, 100 ಜನ ಹೆಲ್ತ್ ಹಾಳು ಮಾಡ್ದ ಅಂತ ಹೇಳ್ತಾರೆ. ಅದಕ್ಕೆ ಫಲ ಅಲ್ಲ. MBBS ಓದಕ್ಕೆ ದೊಡ್ಡ ತೆಗ್ಬೋದು, ಲಾಟ್ರಿ ಸಿಗು. MBBS ಹೋಗ್ತದೆ, ಲಾಟ್ರಿ ಬೇರೆ ಬಂದುಬಿಡ್ತಾವೆ. ಇದ್ದಕ್ಕಿದ್ದಾಗೆ ಒಂದು 10 ಕೋಟಿ ಲಾಟ್ರಿ ಬಂತು, ಕೆಲಸ ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಮನೆಯಲ್ಲಿ. MBBS ಫಲ ಅಲ್ಲ ಅದು. ಲಾಟ್ರಿ ದುಡ್ಡಿನ ಫಲ MBBS ಫಲ ಅಲ್ಲ. MBBS ಓದ್ದೇ ಇದ್ದೋಗಿ ಲಾಟ್ರಿ ಬಂದರೆ 20 ಕೋಟಿ ಬರ್ತಿತ್ತು. ಆದರೆ MBBS ಓದೋದಕ್ಕೆ ಬಂದಿದ್ದಲ್ಲ, ಉಪಯೋಗ ಅಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಬ್ರಾಹ್ಮಣ ಏನೋ ಓದ್ತಾನೆ, ಅದು ವಿದ್ಯೆ ಅಂತ ಕರೆಯೋದಿಲ್ಲ. ಬ್ರಾಹ್ಮಣ ಓದಬೇಕಾದ್ರೆ ವಿದ್ಯೆ ಓದಿದರೆ ಮಾತ್ರ ವಿದ್ಯೆ ಅಂತ ಕರೆಯೋದು. ಯಾವುದೋ ವಿದ್ಯೆ ಕರೆ ಯಾಕಂತಾರೆ ಅದಕ್ಕೆ? ಈಗ ನಿಮ್ಮಲ್ಲಿ ಕೂಡ ಯಾರೋ ಒಬ್ಬ MSc ಮಾಡಿ ಲೆಕ್ಚರರ್ ಆಗಿರ್ತಾನೆ, ಇನ್ನೊಂದು ಕ್ವಾಲಿಫಿಕೇಷನ್ ಮಾಡ್ಕೋತಾನೆ ಯಾವುದೋ ಒಂದು, ಅದಕ್ಕೆಲ್ಲ ಇನ್ಕ್ರಿಮೆಂಟ್ ಎಲ್ಲ ಕೊಡೋದಿಲ್ಲ. ಗೊತ್ತಾಯ್ತಾ? ಯಾವುದಕ್ಕೆ ಕೊಡ್ತಾರೆ? ಸಬ್ಜೆಕ್ಟಿಗೆ ಕನೆಕ್ಟ್ ಆಗಿದ್ದರೆ ಕೊಡ್ತಾರೆ.
ತಿಳಿತಿಲ್ಲ. ಅದು ನಮ್ಮ ಬ್ರಾಹ್ಮಣರಿಗೆ ಕನೆಕ್ಟೆಡ್ ಅಲ್ಲ. ಇವತ್ತು ನಾವು ಮಾಡ್ತಿರೋ ಕೆಲಸಗಳು ಹೇಗಿದೆ ಅಂದರೆ ದುಡ್ಡು ಕಾಸು ಬೇಕಷ್ಟು ಬರುತ್ತೆ ಒಪ್ಪೋಣ, ಬಟ್ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಆದ್ದರಿಂದ ಬ್ರಾಹ್ಮಣರ ಧರ್ಮ ಹೋಯ್ತು ಅಂತಲೇ ಅರ್ಥ ಆಯ್ತಾ? ಈಗ ಅವನು ಶಾಸ್ತ್ರ ಸುಧಾ ಓದಿ ಪಂಡಿತನಾದ, ನಾನು MBBS ಓದಿ ಡಾಕ್ಟರ್ ಆದೆ, ನನಗೆ ಸಂಬಳ ಜಾಸ್ತಿನೇ ಬರ್ತಾಯಿದೆ ಅವನಿಗಿಂತ. ಆದ್ದರಿಂದ ನಾವಿಬ್ರದ್ದು ಒಂದೇ ರೀತಿ ಅಂತ ತಿಳ್ಕೊಳ್ಳೋಕೆ ಬರೋದಿಲ್ಲ. ಯಾತಕ್ಕೆ? ನನ್ನ ಕರ್ತವ್ಯ ಕರ್ಮನೇ ಹೋಯ್ತಾನೆ. ಎಷ್ಟೇ ಬಂದರೂ ಕೂಡ ನಿನ್ನ ಫರ್ದರ್ ಅಡ್ವಾಂಟೇಜ್ ಏನಿಲ್ಲ. ಈಗ ಅಷ್ಟು ಕ್ಲೋಸ್ ಅಲ್ಲಿಗೆ. ಇವನು ಹಾಗಲ್ಲ, ಇಲ್ಲೂ ಆಯಿತು ಮುಂದೆ ಹೋಗ್ತಾ ಇದ್ದಾನೆ ಮತ್ತೆ. ಅರ್ಥ ಆಯ್ತಾ? ತುಂಬ ಜನ ತಪ್ಪು ತಿಳ್ಕೊಂಡಿರೋದು ಹಾಗೆ. ನಿಮಗೂ ಫಲ ಇದೆ, ನಮಗೂ ಫಲ ಇದೆ. ಈಗ ಕಳ್ತನ ಮಾಡಿದ್ರೂ ಫಲ ಬರುತ್ತೆ. ಆಗಿದೆ ಕಳ್ತನ ಮಾಡೋಕ್ಕಾಗುತ್ತಾ? ಒಂದು ಪಿಕ್ ಪ್ಯಾಕೆಟ್ ಮಾಡಿದರೆ ನೀವು ತಿಂಗಳವರೆಗೆ ಕಾಯಬೇಕಾಗಿಲ್ಲ, 10 ನಿಮಿಷದಲ್ಲಿ 10,000 ಗ್ಯಾರಂಟಿ. ಪಿಕ್ ಪ್ಯಾಕೆಟ್ ಮಾಡೋ ಬುದ್ಧಿವಂತಿಕೆ. ಆಮೇಲೆ ನೋಡಿದ್ರೆ ಅವ್ನು ಏನು ಖುಷಿ, ಬರೀ ಪ್ಯಾಸ್ಟ್ ಹೋಗೋದೋಗ್ಬಿಡ್ತಾನೆ ಆ ಕಡೆ. ಸದ್ಯ ಪರ್ಸ್ ಸಿಕ್ತು ಅಂತ ಯಾರು ಹೋಗ್ತಾರಾ? ಪರ್ಸಾರು ವಾಪಸ್ ಬಂತಲ್ಲ, ಪರ್ಸ್ ವಾಪಸ್ ಬೆಲೆ ಇದೆ ಅದಕ್ಕೆ. ಪರ್ಸ್ನೊಳಗಿರೋ ಪದಾರ್ಥಕ್ಕೆ ಬೆಲೆ ಇತ್ತಲ್ಲ. ಇವತ್ತು ತುಂಬ ಜನ ಅರ್ಥನೇ ಮಾಡ್ಕೊಂಡಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ದೊಡ್ಡ ವಸ್ತುವಿಗೆ ಕಡಿಮೆ ಫಲ ತೊಗೊಂಡ್ರೆ ಅದು ಫಲ ಅಂತ ಕರಿಬಾರ್ದು. ಯಥಾ ಪದ್ಮರಾಗಸ್ಯ ತಂಡುಲ ಮುಷ್ಟಿ, ಭೀಷಾ ಭಾಷೆಯಲ್ಲಿ ಬಂದಿದೆ ಅದು. ಪದ್ಮರಾಗ ಮಣಿ ಇಟ್ಕೊಂಡಿದ್ದಾನೆ, ಯಾವನೋ ಬಂದ ಒಂದು ಮುಷ್ಟಿ ಇದು ಕೊಟ್ಟ, ಅಕ್ಕಿ ಕೊಟ್ಟ, ಇವ್ರು ಕೊಟ್ಬಿಟ್ಟ. ಅಕ್ಕಿಗೆ ಬೆಲೆ ಇದೆ, ಆದರೆ ಪದ್ಮರಾಗದ ಬೆಲೆ ಒಂದು ಮುಷ್ಟಿ ಅಕ್ಕಿನಾ? ಅಲ್ಲ. ಈ ಯಾತಕ್ಕಾಚಾರ ದೃಷ್ಟಾಂತ ಕೊಟ್ಟು ಅಂದರೆ ಹಿಂದಿನ ಕಾಲ ವ್ಯಾಪಾರ ಅಂದರೆ ಹಾಗೇ ಇದ್ದಿತ್ತು. ಹಳ್ಳಿಗಡಿ ಬಂದರೆ ದುಡ್ಡಿನ ವ್ಯಾಪಾರ ಇಲ್ಲ, ಒಂದಿಷ್ಟು ವಸ್ತು ಕೊಟ್ಟು ಬಾರ್ಟರ್ ಸಿಸ್ಟಮ್ ಅಂತಾರಲ್ಲ, ಹಾಗೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಷ್ಟೇ. ತೊಗೊಂಡೋಗ್ಬಿಟ್ಟು ಇಷ್ಟೆಲ್ಲ ಮುಟ್ಟಿ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ರು ಅಷ್ಟೇ ಅವರು. ಇದು ಯಾವುದೋ ಒಂದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ದನಗಳಿಗೆ ನೀರು ಕುಡಿಸ್ತಾರಲ್ಲ, ಅದು ಬಾನಿ ಅಂತ ಕರೀತಾರೆ, ಅದು ಟ್ಯಾನ್ ನೀರಿರುತ್ತೆ. ಅದು ಹೇಗೆ ಗೊತ್ತಾ ಮಾರೋದನ್ನು ತಂದಿಟ್ಟುಬಿಟ್ರೆ ಅದು ತುಂಬ ಕಾಳು ಕೊಟ್ಟರೆ ಕೊಟ್ಬಿಡ್ತಿದ್ದು ಅಷ್ಟೇ. ಅದೇ ಸ್ಟ್ಯಾಂಡರ್ಡ್ ಅಂದರೆ ಅದೇ. ಅದು ತುಂಬ ಕಾಳು ಕೊಟ್ಟರೆ ಅದು ಮಾರಿ ಹೋಗ್ಬಿಡ್ತಿದ್ದು ಅಷ್ಟೇ. ಅವನಿಗೆ ಅಷ್ಟು ದಿವಸ ಊಟ ಅವನಿಗೆ ಊಟ ಆದಾಗಲೇ ಈ ಥರ ವ್ಯವಹಾರ ನಡೀತಿದ್ದು ಹಳ್ಳಿ ಕಾಲ. ಅದು ದುಡ್ಡಿಗೆ ಸಾಮಾನ್ಯಕ್ಕೆ ಕ್ಯಾಶ್ಲೆಸ್. ಅವರು ಕೂಡ ಇವರು ಕ್ಯಾಶ್ಲೆಸ್ಸೇ. ಈಗ ಇವರು ಪೇಪರು ಅವ್ರು ಬರೀ ಗೂಡ್ಸ್ ಇತ್ತಾಗಲ್ಲ. ಅದರಿಂದ ದುಡ್ಡಿನ ಬಗ್ಗೆ ಅಪೇಕ್ಷೆನೇ ಪಡ್ತಿರ್ಲಿಲ್ಲ ಅವರು. ದುಡ್ಡು ಕೊಟ್ಟರೆ ಒಪ್ತಿರ್ಲಿಲ್ಲ ಅವ್ರು. ನಮ್ಮ ಕಾರ್ಡ್ ಕೊಟ್ಬಿಡಿ ಸಾಕು, ದುಡ್ಡು ತಿನ್ನಕ್ಕೆ ಬರುತ್ತಾ ಅಂತ ಆ ಥರ ಯೋಚನೆ. ಈಗ ಕಾರ್ಡ್ ನೀನೇ ಇಟ್ಕೋ, ದುಡ್ಡು ಕೊಡು ಅಂತ ಹೇಳಿ ಆ ವ್ಯತ್ಯಾಸನೇ ಹೋಗ್ತೀವಿ. ಅದು ಸಡನ್ ಚೇಂಜ್ ಅದಕ್ಕೆ ಆಗಿತ್ತು. ಈ ಕ್ಯಾಶ್ಲೆಸ್ ಸಂಬಂಧ ಈ ರೀತಿ ಮಾಡಿದರೆ ವ್ಯಾಲ್ಯೂ ಇರುತ್ತೆ. ಆ ಕ್ಯಾಶ್ಲೆಸ್ ಉಪಯೋಗ ಇಲ್ಲ. ಈ ಕ್ಯಾಶ್ಲೆಸ್ ಸಂಬಂಧ ಪ್ರಾಕ್ಟಿಕಲ್ ಇದೆ, ಮತ್ತು ಇಮ್ಮಿಡಿಯೇಟ್ ಎಫೆಕ್ಟ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲೂ ಹೋಗಿ ಬರೋದಲ್ಲ. ಏಮೇ ಮತಮಿದಂ ನಿತ್ಯಂ. ಆ ತುಂಬ ಅರ್ಥ ಇದೆ. ಏಮೇ ಇದಂ ಇಂಪಾರ್ಟೆಂಟ್. ಇದು ನಿತ್ಯವಾದ ಮತ, ಇದು ರ್ಯಾಷನಲ್, ಇದು ಫಿಲಾಸಫಿ. ಆದ್ದರಿಂದ ಇದು ಇಟ್ ನೆವರ್ ಚೇಂಜಸ್ ಅಂತ ಅರ್ಥ. ಉಳಿದವರೆಲ್ಲ ಹೇಳಿದ್ದೇನದು, ಇವತ್ತಿನ ಕಾಲಕ್ಕೆ ಹೀಗೆ, ನಾಳಿನ ಕಾಲಕ್ಕೆ ಬೇರೆ, ಮುಂದೋಯ್ತು. ಆಚೆ ಸಿದ್ಧಾಂತ ಕೃಷ್ಣಂತ ಹಾಗಲ್ಲ. ನಿತ್ಯಂ ಮತ, ನಿತ್ಯವಾದ ಮತ, ಅನಾದಿ ನಿತ್ಯವಾದ ಮತ. ಆದ್ದರಿಂದ ಇದು ಯಾವ ಕಾಲಕ್ಕೂ ಬದಲಾಗೋದಿಲ್ಲ. ಇದು ನಿತ್ಯ ಮನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. ಆದರೆ ಬೈಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ. ಶ್ರದ್ಧಾವಂತಹ, ಎಷ್ಟೋ ಜನ ಆಫೀಸ್ಗೆ ಹೋಗಿ ಬರೋರು ಬೈಕೊಂಡೇ ಹೋಗೋದು, ಹೋಗಲೇಬೇಕಲ್ಲಪ್ಪ ಅಂಥೇಳಿ. ಮಾಡಬೇಕಾದ್ರೂ ಕೂಡ ಅಷ್ಟೇ. ನಮ್ಮ ಕೆಲಸ ಮಾಡಬೇಕಾಗಿರುತ್ತೆ, ಮಾಡಿ ನೋಡ್ತಾನೆ, ಸಿಟ್ಟು ಗೊತ್ತಾಯ್ತಾ? ರಸೀದಿ ಕೊಡೋದು ಕೇಳಿದ ತಕ್ಷಣ ಸುಟ್ಟು ಬಿಡ ನೋಡ್ತಾನೆ. ಅವನಿಗೇನಿಲ್ಲ, ಅವಳು ಬೇಜಾರಿಂದ ತಗೋತಾನೆ. ಅದು ಕೊಡಪ್ಪ ಆ ಪುಸ್ತಕ ಕೇಳಿದರೆ ನಮಗೆ ಅಸಹ್ಯ ಬರುತ್ತೆ. ಆ ಥರ ಅವ್ನು ಕೊಡೋವಂತ ಎಲ್ಲೋ ನೋಡ್ಕೊತ ಕೇಳ್ತಾನೆ. ಅವನು ಎಲ್ಲೋ ತಂದಿಡ್ತಾನೆ, ಎಲ್ಲೋ ನೋಡ್ಕೊತ ಬರೀತಾನೆ. ಶ್ರದ್ಧೆ ಕಾನ್ಸೆಪ್ಟೇ ಇಲ್ಲ, ಗೊತ್ತಾಯ್ತಾ? ಅದು ಉಪಯೋಗ ಇಲ್ಲ. ಪುಣ್ಯ ಫುಲ್ ಮೋಕ್ಷಕ್ಕೆ ಸಾಧ ಪುಣ್ಯ ಬರೋದಿಲ್ಲ ಅದರಿಂದ. ಅನಸೂಯಂತಹ, ಈ ದೇವರು ಇಷ್ಟೆಲ್ಲ ಮಾಡ್ತಾರಲ್ಲ, ಒಂದು ಸರಿ ನನಗೂ ಚಾನ್ಸ್ ಸಿಕ್ಕರೆ ನಾನು ಆಟ ಆಡಿಸ್ಬಿಡ್ತೇನೆ. ಆಮೇಲೆ ಅಸೂಯೆ ಇದೆ, ಅವನಿಗೇನೋ ಇದೆ, ಈಗ ನನ್ನ ಕೈಲಿ ಸಿಗಲಿ, ನಾಳೆ ಬರ್ತೀನಿ. ಎಲ್ಲ ಇದ್ದರೆ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಶ್ರದ್ಧೆ ಇರಬೇಕು, ಅಸೂಯೆ ಇರುಕೊಡೋದು. ಅನ್ನ ಮಾನವ ಜ್ಞಾನಪೂರ್ವಕ ಅನುಷ್ಠಾನ ಮಾಡಿದರೆ ನಿತ್ಯ ಮತವನ್ನು ಅವರು ಕರ್ಮಭಿ ಮುಚ್ಚಂತೆ. ಕರ್ಮಾಚರಣೆಯಿಂದ ಅವ್ರ ಬಂಧನ ಆಗೋದೇ ಇಲ್ಲ, ಯಾವ ಯೋಚನೆ ಕೂಡ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಈ ಅನುಸಂಧಾನ ಇದ್ದಾಗ ಮಾತ್ರ ಕರ್ಮದಿಂದ ಬಿಡುಗಡೆ ಆಗುತ್ತೆ. ಅವನು ಹೇಳಿದೆ, ಈಗ ನಮ್ಮಲ್ಲೇ ಪದ್ಧತಿ ಇದೆ. ಅವನು ಯಾರೋ 10,000 ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ, ಇಸ್ಕೊಂಬ ಅಂತ ಕಳಿಸ್ದೆ. ಇವನು ಹೋದ ಬಂದ, ಅವನು 10,000 ಕೊಡಲಿಲ್ಲ. ಇವನು ಬೈಯೋದಿಲ್ಲ ಅವನು, ಯಾಕಯ್ಯ ಇಷ್ಟ ಬಂದು ಅವ್ನು ಕೊಡಲಿಲ್ಲ, ಹೋಗಿದ್ದೆ ಕೇಳಿದ್ರೆ ಕೊಡಲಿಲ್ಲ, ಮುದೋತಿ ಇವನು ಕೆಲಸ, ಗುಡ್ ಅಂದ್ಬಿಡ್ತಾನೆ, ಮುಗೀತು. ಅವನ ಜೊತೆ ಮಾತಾಡ್ತಾನೆ, ಯಾಕೆ ಕಳಿಸ್ಕೊಡ್ಲಿಲ್ಲ, ಕಳಿಸಿದ ಯಾಕೆ ಕೊಡಲಿಲ್ಲ ಅಂತ ಜೋರು ಮಾಡ್ತೀವಿ. ಇವನು ಕೆಡೋದಿಲ್ಲ, ಅರ್ಥ ಆಯ್ತು? ಅವನು ಕೆಡ್ತಾನೆ. ಏನಾಗಿ ಇವನು ಹೋಗಲೇ ಇಲ್ಲ, ಇವನು ಹೋಗಲೇ ಇಲ್ಲ. ಏನು ಮಾಡಿಬಿಟ್ಟ, ಅಯ್ಯೋ ನಿನ್ನೆ ಹೋಗಿದ್ದೆ ಕೊಡಿ, ಇವತ್ತು ಕೊಡೋದಿಲ್ಲ ಬಿಡಿ ಸಾರ್ ಅಂತ. ಹೋಗಿ ಗೆಟ ಔಟ್ ಅಂತ ಕಡೆ. ಯಾಕೆ ನಿನಗೆ ಯಾವ ಹಕ್ಕಿದೆ ಅದೀಗ? ನಾನು ಹೇಳೋದು ಹೋಗು ಅಂತೇಳಿ. ಅವ್ನು ಕೊಡ್ತಾನೋ ಬಿಡ್ತಾನೋ ಡೋಂಟ್ ವರಿ. ಅದಕ್ಕೆ ಮುಚ್ಚಂತೆ ತೇಪಿ ಕರ್ಮವಿಹಿ. ಅವ್ನು ಹೋಗಿ ಬಂದ, ದುಡ್ಡು ಕೊಡೋದು ಕೊಟ್ಬಿಟ್ರೆ ಅವನಿಗೆ, ಟೀ ಕೊಡೋದು ಎಲ್ಲ ಕೊಟ್ಟು ಹಾಕ್ಬಿಟ್ಟು. ಅವ್ನು ಕೊಟ್ಟಿಲ್ಲ ದುಡ್ಡನ್ನ, ಇವನು ಕೊಟ್ಬಿಟ್ಟು. ಯಾಕಂದ್ರೆ ನೀನು ಕೆಲಸ ಮಾಡಿಬಿಟ್ಟಿದ್ದಾನೆ ಅವನು. ಅಕಸ್ಮಾತ್ ಅವನು ಹೋಗಿ ಇನ್ನೊಬ್ರು ಕಲ್ ತರಿಸೋಡ ದುಡ್ಡನ್ನ, ಇವನು ಬಂದ ಒಂದು ಪೈಸೆ ಕೊಡೋ ಗೆಟ ಔಟ್ ಅಂತ ಹೇಳಿದೆ. ಯಾತಕ್ಕೆ? ಅವ್ನು ದುಡ್ಡು ಅವ್ನು ಕೊಟ್ಟಲ್ಲ, ಮತ್ತೆ ಅವನು ಕೊಟ್ಟ, ನೀನು ತಂದಿದ್ದಲ್ಲ, ಅದು ಅವನಿಸ್ಕೊಂಡು ಬಂದ. ನೀನು ತಪ್ಪೇ ಮಾಡಿದ್ದಿ ಅಂತ ಹೇಳ್ತಾ. ಅದು ಕರ್ಮ ಬಂಧನ ಕಳ್ಕೋಬೇಕಾದ್ರೆ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಅಂತ ಮಾಡಿಬಿಡಿ.
ನಿಮಗಾಗ ಏನಿಲ್ಲ, ಬಂಧನ ಇಲ್ಲ. ನಿಮ್ಮ ಕೆಲಸ ಪೂರೈಸ್ತಾ ಆದ್ದರಿಂದ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಏತ್ವೇ ನಮ್ಮಲ್ಲಿ ತುಂಬ ಒಬ್ಬನು ಪ್ರಾಮಾಣಿಕನಾಗಿಬಿಟ್ರೆ ಜನ ಉಳ್ಕೊಂಡ್ಬಿಡ್ತಾರೆ ಅಂತ ಕೇಳ್ತಾರೆ. ಎಲ್ಲರೂ ಇದೇ ಮಾತಾಡಿದರೆ ಕೊಡಿ ಜನ ಹೇಗೆ ಉಳ್ಕೋತಾರಾಗಿದ್ದರೆ, ನಾನೊಬ್ಬರು ಒಳ್ಳೆಯವನಾದ್ರು ಆಗೋಗ್ಬಿಡುತ್ತಾ ಅಂದರೆ ನೀನೊಬ್ಬರು ಒಳ್ಳೆಯವನಾಗು ಫಸ್ಟು. ಆ ರೀತಿ ಎಲ್ಲರೂ ಆಗಿಬಿಟ್ರೆ ಎಲ್ಲ ಆದಾಗಾಯ್ತಲ್ಲ. ನೆಗೆಟಿವ್ ಥಿಂಕಿಂಗ್ ಅದು. ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಅನುಷ್ಠಾನ ಮಾಡಿದರೆ ಹೀಗೆ, ಯಾರು ಅನುಷ್ಠಾನ ಮಾಡೋದಿಲ್ವಲ್ಲ ಅವ್ರಿಗೇನಾಗುತ್ತೆ ಹೇಳ್ತಾರೆ. ಏತತ್ ಅಭ್ಯಸೂಯಂತಹ, ಯಾರ ನನ್ನ ಮಾತನ್ನು ಕೇಳಿ ಅಸೂಯೆ ಪಡ್ತಾ ನಾನು ತಿಷ್ಠಂತಿ, ನನ್ನ ಈ ನಿತ್ಯವಾದ ಮತವನ್ನು ಯಾರು ಅನುಷ್ಠಾನ ಮಾಡೋದಿಲ್ಲ, ಸರ್ವಜ್ಞಾನ ವಿಮೂಢಾನ್, ಅವ್ರ ಹೆಸರಿಗೆ ಮನುಷ್ಯರಷ್ಟೇ, ಯಾವ ಜ್ಞಾನ ಇಲ್ಲದೆ ಇರತಕ್ಕಂಥ ಅಯೋಗ್ಯರವರು, ಇರೋ ಜ್ಞಾನವನ್ನು ಕಳ್ಕೊಂಡ್ಬಿಡ್ತಾರೆ. ನಷ್ಟಾನ್ ಅಚೇತಸ ವಿದ್ಧಿ, ತಿಳುವಳಿಕೆ ಇಲ್ಲದೆ ಇದ್ದವ್ರು ಹಾಳಾಗಿ ಹೋಗ್ತಾರೆ ಅಂತ ತಿಳ್ಕೊಂಬಿಡು. ಈ ರೀತಿ ಮಾಡಿದರೆ ಮೋಕ್ಷಕ್ಕೆ ಬರ್ತಾರೆ, ಇಲ್ಲದೆ ಹೋದರೆ ಹಾಳಾಗಿ ಹೋಗ್ತಾರೆ, ಅಂಧನ್ ತಮಸ್ಗೆ ಹೋಗ್ತಾರೆ ಹೊರತು ಇನ್ನೊಂದು ಮೀಡಿಯಾ ಇಲ್ಲ. ಅದಕ್ಕೆ ಆಪೋಸಿಟ್ ಅದು. ದೇರ್ ಫೋರ್ ಯಾವುದನ್ನು ಮಾಡಿದರೆ ಪುಣ್ಯ ಇದೆ, ಬಿಟ್ಟರೆ ಪಾಪ, ಅದೇನಂತಾರೆ ಅಂದರೆ ಕಂಪಲ್ಸರಿ. ಯಾವುದನ್ನು ಮಾಡಿದ್ರೆ ಪುಣ್ಯ ಇದೆ, ಬಿಟ್ಟರೆ ಪಾಪ ಇಲ್ಲ, ಅದೇನದು ಆಪ್ಷನಲ್ಲು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳನ್ನು ನಾವು ಇವತ್ತು ಮಾಡೋದೆಲ್ಲ ಆಪ್ಷನಲ್ಲು, ನಿಷಿದ್ಧ ಕೆಲಸ ಮಾಡ್ತೇವೆ, ಆಪ್ಷನಲ್ ಮಾಡ್ತೇವೆ, ಕಡ್ಡಾಯದ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೇವೆ, ಅದು ತಪ್ಪದು. ಏತ್ವೇತದಭ್ಯಸೂಯಂತೋ, ಎಷ್ಟೋ ಜನ ವಿಷ್ಣು ಪಂಚಕ ಹಠ ಹೇಳಿ ವಿಷ್ಣು ಪಂಚಕ ಮಾಡ್ತಾರೆ, ಆಸ್ಪತ್ರೆ ವಿಷ್ಣು ಪಂಚಕ ಆಸ್ಪತ್ರೆ ಸೇರ್ತಾರೆ, ಏಕಾಸಿಗಳೇ ಹೋಗ್ಬಿಡುತ್ತವೆ. ಇವನು ಮಾಡಿದ್ದೇನೋ ಇದನ್ನು ಮಾಡ್ತೀನಿ ಅಂತ ಹೋಗಿ ಬೇಸಿಕ್ ವ್ರತ ಕಳ್ಕೊಂಬಿಟ್ಟ. ಅದಕ್ಕೆ ಯಾವ್ದಾದ್ರು ಮಾಡಬೇಕಾದ್ರೆ ಇದಕ್ಕೆ ಅಫೆಕ್ಟ್ ಆಗುತ್ತಾ ನೋಡಬೇಕು. ಇದನ್ನು ಮಾಡೋದು ಅದೇ ಹೋಗೋದಾದರೆ ಅದು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಎಷ್ಟೋ ಜನ ನೋಡಿದ್ದೀನಿ, ತುಂಬ ಜನ ಆಮೇಲೆ ಜನ್ಮದಲ್ಲೇ ಮಾಡ್ಲಿಕ್ಕೆ ಸಾಧ್ಯವಾದಷ್ಟು ಏನೋ ಮಾಡ್ಕೊಂಡ್ಬಿಡ್ತಾರೆ, ಅತಿ ಆಸೆ ಪಡ್ತಾರೆ. ಅದಕ್ಕೆ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ರಸಂಶಯ. ಆದರೆ ಮಾಡೋ ಶಕ್ತಿ ಇದ್ದಾಗ ಮಾಡಬೇಕು, ತಪ್ಪಲ್ಲ. ಮಾಡೋ ಶಕ್ತಿ ಇದ್ದಾಗ ಮಾಡಿದರೆ ಕೊಡದೆ ಹೊರತು ಇವು ಯಾತಕ್ಕೆ ಮಾಡಿದಾನೆ, ಪಕ್ಕದ ಮಾಡಿದ್ದ ಅಸೂಯೆಯಿಂದ ಮಾಡ್ತಾನೆ. ಅದಕ್ಕೆ ಅದೇನಾಯಿತು, ಪರ್ಪಸ್ಸು ಸರಿ ಇಲ್ಲ, ಕೆಪಾಸಿಟಿನೂ ಇಲ್ಲ, ಡಬಲ್ ಫೇಲ್ಯೂರ್ ಅವನಿಗೆ. ಪರ್ಪಸ್ ಸರಿ ಇದ್ದಿದ್ದರೆ ದೇವರು ಅನುಗ್ರಹ ಮಾಡ್ತಿದ್ದ. ಅಸೂಯೆ ಇದ್ದಿದ್ದರಿಂದ ಒಳ್ಳೆ ಟ್ರೆಂಡ್ ಅಲ್ಲ ಅದು. ಅದು ಏಕಾಸಿ ಮಾತ್ರ ಮಾಡಲೇಬೇಕು, ಮಾಡಬೇಕು. ಅಪಾಯ ಅಂದರೆ ಇನ್ನೇನೋ ಮಾಡಲೇಬೇಕದು, ಏನೋ ಇರೋ ಜ್ಞಾನವನ್ನು ಕಳ್ಕೊಂಡ್ಬಿಡ್ತಾರೆ ಅಂತ. ತತ್ವಜ್ಞಾನ ಯಾವ ಜ್ಞಾನವನ್ನು ದಡ್ಡ ಆಗಿಬಿಡ್ತಾರೆ, ಏನಕ್ಕೂ ಬಫ್ ಆಗಿಬಿಡ್ತಾರೆ ಕೊನೆ. ಲೌಕಿಕ ಇದು ಇಲ್ಲ ಅದು ಇಲ್ಲ, ಅಲ್ಲೇನೀಗ. ಆದರೆ ಇನ್ನೂ ಲಾಸ್ ಆಯ್ತಲ್ಲ, ಮೊದಲಿಗಿಂತ ಹೋಪ್ಲೆಸ್. ಜ್ಞಾನ ಕೊಟ್ಟ ಉಪಯೋಗ ಮಾಡ್ಕೊಳ್ದೆ ಹೋದರೆ ವೆರಿ ಸಿಂಪಲ್ ಅದು. ಗ್ರಾಂಟ್ ಕೊಟ್ಟ ಉಪಯೋಗ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟೈಮ್ ಏನು ಮಾಡೋದಿಲ್ಲ, ಗ್ರಾಂಟ್ ಕೊಡೋದಿಲ್ಲ. ಬುದ್ಧಿ ಕೊಟ್ಟು ಉಪಯೋಗ ಮಾಡ್ಕೊಳ್ಳದೆ ಹೋದರೆ ನೆಕ್ಸ್ಟ್ ಬುದ್ಧಿ ಕೊಡೋದಿಲ್ಲ. ತುಂಬ ಜನಕ್ಕೆ ಹಾಗೇನೆ. ಇವತ್ತು ಆಚಾರ್ಯಂತ ಜನ್ಮ ಕೊಟ್ಟಾಗ ದೇವರು ನಮಗೆ ಉಪಯೋಗ ಮಾಡ್ಕೊಳ್ಳದೆ ಹೋದರೆ ಮುಂದಿನ ಜನ್ಮ ಈ ರೀತಿ ಮಾಡ್ತೀವಿ, ಮುಂದಿನ ಜನ್ಮ ಕೊಡ್ತಾರೆ ಅಂತ ಗ್ಯಾರಂಟಿ. ಫಸ್ಟ್ ನೀವು ಎಲಿಜಿಬಿಲಿಟಿ ಕಳ್ಕೊಂಬಿಟ್ಟಿದ್ದು ಈಗಾಗಲೇ. ಮುಂದೆ ಹೋಪ್ಸೇ ಮಾಡೋಕ್ಕೆ ಇವಾಗ ಈ ಗ್ರಾಂಟೇ ಮಿಸ್ಯೂಸ್ ಮಾಡಿದ ಮೇಲೆ ಸರ್ ನೆಕ್ಸ್ಟ್ ಗ್ರಾಂಟ್ ಸರಿ ಉಪಯೋಗಿಸ್ತೀನಿ ಅಂದರೆ ನೆಕ್ಸ್ಟ್ ಗ್ರಾಂಟ್ ಕೊಡ್ತೀರಿ, ಯಾರು ಹೇಳಿದ್ರಿ ನೀವು ಫಸ್ಟು ಅಂತ ಹೇಳ್ತಾರೆ. ಯಾರು ನಿನ್ನ ಸಂಪತ್ತಿ ಬದಲೇ ಫೈನ್ ಹಾಕ್ತಾ ಇದ್ದೇವೆ, ನೆಕ್ಸ್ಟ್ ಗ್ರಾಂಟ್ ಯಾರು ಕೊಡ್ತಾರೆ ನಿನಗೆ? ಅದರಿಂದ ಸರಿಯಾದ ದಾರಿಯಲ್ಲಿದ್ದರೆ ಮುಂದೆ ಮತ್ತೆ ಜನ್ಮ ಬರೋ ಚಾನ್ಸ್ ಇದೆ. ಇಲ್ಲದೆ ಹೋದರೆ ಅದು ಹೋದಾಗಲೆಕ್ಕ. ತುಂಬ ಜನದ ರಾಂಗ್ ಆನ್ಸರ್ ಅದು. ನೆಕ್ಸ್ಟ್ ಟೈಮ್ ಎಲ್ಲ ಮಾಡಿಬಿಡ್ತೀವಿ ಅಂದರೆ ಅಚೀವ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ರಾಂಗ್ ಅಸಂಪ್ಷನ್. ಅಚೇತಸ ಒಂದೇ ಪದ. ವಿದ್ಯೆ ನಷ್ಟಾನ್ ಅಚೇತಸಃ. ಚೇತಸ್ ಅಂದರೆ ಮನಸ್ಸೇ, ಅವ್ರಿಗೆ ಬುದ್ಧಿ ಇಲ್ದವರು ಅಂತ, ಮನಸ್ಸೇ ಇಲ್ಲ, ಹಾಳಾಗಿ ಹೋದ ಅಂತ. ಚಿತಿ ಸಂಜ್ಞಾನಿ ಅಂತ ಪದ ಇದೆ, ಜ್ಞಾನಶೂನ್ಯರು ಅಂತೂ ಅರ್ಥ. ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ್ ಅಚೇತಸ. ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾ.